ಹೆಸರೇನು ಬನ್ನಿ. ಸಿದ್ದುರೆಡ್ಡಿ. ಸಿದ್ದಾರೆಡ್ಡಿ ಅವರು. ಆರಾಮಂದ್ರಿ? ಆರಾಮದ ನೋಡಿ ಸರ್. ಇದು ಒಂದು ನಿಮಗೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ವಿ. ನೋಡುವ ಹೆಂಗಿದೆ, ಲಾಸ್ಟ್ ಟೈಮ್ ಬ್ಯಾನರ್ ಹಾಕಿದ್ದಿಲ್ಲ. ಈಗ UNCA ಫೌಂಡೇಶನ್, ಇದು ಒಂದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಗ್ರಾಮ ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳಿ ಕನ್ನಡದೊಳಗೆ ಹೇಳ್ತಾರೆ. ಈ ಒಂದು ಸಂಸ್ಥೆ ಉತ್ತರ ಪ್ರದೇಶದ್ದು ಆಗ್ರಾದೊಳಗೆ ಬ್ರಾಂಚ್ ಐತಿ, ವಾದ್ರಾದೊಳಗೆ ಒಂದು ಬ್ರಾಂಚ್ ಇದೆ. ಕರ್ನಾಟಕಕ್ಕೆ ಬಂದು 1 ವರ್ಷ ಆಯ್ತು. ಈ ಡಿಸೆಂಬರ್ 1 ವರ್ಷ ಆಯ್ತು. ಇದ್ರಾಗ ಏನಪ್ಪಾ ಅಂದ್ರೆ ಏನೇನಿದಾವೆ ಅಂತ ಹೇಳಿದ್ರೆ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಸಾಲ, ಗೃಹ ಪ್ರವೇಶ ಅಂತಕ್ಕಂಥ ಯೋಜನೆಗಳು ಇದಾವೆ. ಮತ್ತು ಉಡಾನ್ ಅಂತ ಹೇಳಿ ಯೋಜನೆಗಳಿದಾವೆ. ಅದರಲ್ಲಿ ಒಂದೇದು ಬಂದ್ಬಿಟ್ಟು ಆರೋಗ್ಯ ಅಂತ ಹೇಳುವಾಗ ಈಗ ಆಸ್ಪತ್ರೆ ಖರ್ಚು ಹೇಗಿದೆ ಅಂತ ಗೊತ್ತಲ್ಲ ನಿಮ್ಗೆ, ಹೌದಾ? ಈಗ ಕೆಮ್ಮಿದ್ರೆ 1000 ರೂಪಾಯಿ ಅಂತ ಪ್ರಸಂಗ ಇರೋದ್ರಾಗ ನಿಮ್ಗೆ ಅನಾರೋಗ್ಯ ಬಂದು ನೀವು ಆಸ್ಪತ್ರೆಗೆ ಇದ್ದಾಗ ಬೆಡ್ ಚಾರ್ಜ್, ಸ್ಕ್ಯಾನ್, ರಿಪೋರ್ಟ್, ಮೆಡಿಕಲ್ ಈ ತರ ಖರ್ಚುಗಳು ಬರ್ತಾವಲ್ಲ, ಆ ಖರ್ಚುಗಳನ್ನ ನಿಭಾಯಿಸ್ಕೊಳ್ಳಿಕ್ಕೆ ನಮ್ಮ ಸಂಸ್ಥೆ ನಿಮ್ಗೊಂದು 15,000 ಕೊಡ್ತೈತಿ. ನೀವೇನ್ ಮಾಡ್ಬೇಕಂದ್ರೆ ಒಂದು ಮೆಂಬರ್ಶಿಪ್ ತಗೊಂಡಿರ್ಬೇಕಿದೆ. ಈ ಒಂದು ಸಂಸ್ಥೆಯಲ್ಲಿ ಒಂದು ಮೆಂಬರ್ಶಿಪ್ ತಗೊಂಡ್ರೆ 2,100 ರೂಪಾಯಿ ಕೊಟ್ಟು ಒಂದು ಮೆಂಬರ್ಶಿಪ್ ತಗೊಂಡ್ರೆ ನಿಮ್ಮ ಅನಾರೋಗ್ಯ ಉಂಟಾದಾಗ 3 ತಿಂಗಳ ನಂತರ 9 ತಿಂಗಳ ಒಳಗೆ ನೀವು 15,000 ರೂಪಾಯಿನ ತಗೊಳ್ಬಹುದು. ಇದು ಜೀವನ್ ದಾನ್ ಅಂತ ಹೆಸರು, ಜೀವನ್ ದಾನ್ ಗ್ರೂಪ್ ಅಂತ ಹೆಸರು ಆರೈಕೆ, ಹೌದಾ? ಈಗ ಸಮೃದ್ಧಿ ಯೋಜನೆ ಅಂತ ಇದೆ. ಸಮೃದ್ಧಿ ಯೋಜನೆ ಅಂದ್ರೆ ನಿಮ್ಮ ಮಕ್ಕಳು 1 ವರ್ಷದಿಂದ ಹಿಡ್ಕೊಂಡು 30 ವರ್ಷದವರೆಗೂ ಯಾರೋ ಮಕ್ಕಳು ಇರ್ತಾರಲ್ಲ, ಅವರಿಗೆ ಒಂದು ಐಡಿಯಾನ ಮಾಡಿಸ್ಕೋಬೇಕು. ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾದಾಗ 15,000 ರೂಪಾಯಿ ಕೊಡ್ತೈತಿ. ಒಂದೇದು. ಎರಡನೇದು ಏನು ಅಂದ್ರೆ ನಿಮ್ಮ ಮಕ್ಕಳ ಒಂದು ಏನೋ ಖರ್ಚುಗಳು ಇರ್ತಾವಲ್ಲ, ಓದಿಸ್ಲಿಕ್ಕಾಗಿ ಮತ್ತೆ ಏನೋ ಒಂದು ಬರುತ್ತೆ ಖರ್ಚುಗಳು, ಅವಾಗ ನಿಮಗೆ ಪ್ರತಿ ತಿಂಗಳ 2,600 ರೂಪಾಯಿ ಸಂಸ್ಥೆ ಕೊಡ್ತೈತಿ. ಹೌದಾ? ಕೊಡ್ತೈತಂದ್ರೆ ನಮ್ಗೆ ತಗೊಳಕ್ ಇಷ್ಟ ಆಗುತ್ತೆ. ಆದ್ರೆ ಕೊಟ್ಟಿದ್ದು ತಗೊಳಕ್ ಹೋದಾಗ ನೀವೇನ್ ಮಾಡ್ಬೇಕು, ಬೇರೆಯವರಿಗೆ ಜೀವನ್ ದಾನ ಐಡಿ ಬಗ್ಗೆ, ಆರೋಗ್ಯದ ಬಗ್ಗೆ ಮಾಹಿತಿ ಹೇಳ್ಬೇಕು. ಈ ಸಂಸ್ಥೆಯಿಂದ ಒಳ್ಳೆ ಕೆಲಸಗಳನ್ನ ನಡೆಯಕತ್ತಿಲ್ಲ, ಅದನ್ನೇ ನೀವು ಬೇರೆಯವರಿಗೆ ಪರಿಚಯ ಮಾಡಿ ಕೊಡ್ಬೇಕಾಗುತ್ತೆ. ಕೊಟ್ಟಾಗ ನಿಮ್ಗೆ ಆ 2,600 ರೂಪಾಯಿ ತಗೊಳಕ್ ಬಿಡ್ತಾರೆ. ನಾವು ನಿಮ್ಗೆ ಯಾವ ತರ ಹೆಲ್ಪ್ ಮಾಡ್ತಾರೆ, ನೀವು ಬೇರೆದವರಿಗೆ ಹೆಲ್ಪ್ ಮಾಡಕ್ ರೆಡಿ ಇದೀನಿಲ್ಲ. ಬೇರೆಯವರ ಅನಾರೋಗ್ಯ ಆದಾಗ ನಮ್ಮ ಸಂಸ್ಥೆ ಏನ್ ಕೇಳ್ತಂದ್ರೆ, ನೀವು ದುಡ್ಡು ತಗೊಳ್ಳೋ ಮುಂದಾಗ 15 ಜನರಿಗೆ ಅನಾರೋಗ್ಯದ್ದು, ಮದುವೆದು, ಆಸ್ಪತ್ರೆ ಖರ್ಚುನು ಈ ತರ ಏನು ಬರ್ತಾವಲ್ಲ, 15 ಜನರಿಗೆ 10 ರೂಪಾಯಿ ಕೊಡ್ರಿ ಅಂತ ಕೇಳ್ತೈತಿ. ಕೊಡ್ತೀರಾ? ಕೊಡಂಗಿಲ್ಲ? ಕೊಡ್ತೀರಾ? ಎಸ್. ನೀವು ಕೊಟ್ಟಾಗ ಮತ್ತೆ ನಿಮಗೆ 2,600 ರೂಪಾಯಿ ಕೊಡ್ತೈತಿ. ನಿಮ್ಮ ಜೀವನದೊಳಗೆ ಮತ್ತೇನೋ ಎಮರ್ಜೆನ್ಸಿ ಅಂತ ಬರುತ್ತಲ್ಲ, ಅವಾಗ